ಸುದ್ದಿ ಈ ರೀತಿಯಾಗಿ ಇದೆ. ಹಣ ನೀಡದೆ ಕೇಂದ್ರ ಸರ್ಕಾರದಿಂದ ತಾರತಮ್ಯ ಮಾಡಲಾಗ್ತಾ ಇದೆ ಅಂತ ಒಂದು ಗಂಭೀರವಾದಂಥ ಆರೋಪ. ಪ್ರತಿಭಟನೆ ಮಧ್ಯೆಯೇ ಪ್ರಶ್ನೋತ್ತರ ಕೇಂದ್ರದ ವಿರುದ್ಧ ಆಡಳಿತದ ಸದಸ್ಯರು ವಾಗ್ದಾಳಿಯನ್ನು ನಡೆಸಿರುವಂಥದ್ದು ನಡೆದಿದೆ. ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಪ್ರತಿಭಟನೆ ನಡೆಸ್ತಾ ಇದ್ರೆ, ಗದ್ದಲದ ಮಧ್ಯೆ ನಡೆದಂಥ ಕಲಾಪದಲ್ಲಿ ಆಡಳಿತ ಪಕ್ಷದ ಸದಸ್ಯರು ಮತ್ತು ಸಚಿವರು ಕೇಂದ್ರ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ. ಶುಕ್ರವಾರ ಪ್ರಶ್ನೋತ್ತರ ವೇಳೆಯಲ್ಲಿ ಕಾಂಗ್ರೆಸ್ನ ಶಿವಕುಮಾರ್ ಹಾಗೆಯೇ ಈ ಕ್ವೀನ್ ಸಿಟಿ ಯೋಜನೆ ಅಡಿಯಲ್ಲಿ ಹೂಡಿಕೆ ಮಾಡೋದಕ್ಕೆ ಬರ್ತಾ ಇರುವಂಥ ವಿದೇಶಿ ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ಯಾವುವು ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಬೃಹತ್ ಕೈಗಾರಿಕಾ ಸಚಿವ ಎಂ.ಬಿ. ಪಾಟೀಲ್ ಅವರು 15ಕ್ಕೂ ಹೆಚ್ಚು ಸಂಸ್ಥೆಗಳು ಹೂಡಿಕೆ ಆಸಕ್ತಿಯನ್ನು ತೋರಿದೆ. ಪರಿಣಿತರ ಸಮಿತಿಯು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಅನುಮೋದನೆ ನೀಡಲಿದೆ. ಆನಂತರವೇ ಒಪ್ಪಂದ ಮಾಡಿಕೊಳ್ಳಲಾಗತ್ತೆ ಅಂತಲೂ ಕೂಡ ಹೇಳಲಾಗಿದೆ. ಇನ್ನು ಶಿವಕುಮಾರ್ ಮೈಸೂರಿನಲ್ಲಿ ತಲೆ ಎತ್ತಬೇಕಾಗಿದ್ದಂಥ ಸೆಮಿಕಂಡಕ್ಟರ್ ಚಿಪ್ ತಯಾರಿಕಾ ಘಟಕವು ಗುಜರಾತಿಗೆ ಹೋಗಿದ್ದೇಕೆ ಅಂತ ಕೇಳಿದ್ದಾರೆ. ಇದರಿಂದ ರಾಜ್ಯಕ್ಕಾದಂಥ ನಷ್ಟ ಎಷ್ಟು ಅಂತ ಪ್ರಶ್ನಿಸಿದ್ದಾರೆ. ಎಂ.ಬಿ. ಪಾಟೀಲ್ ಅವರು ಸೆಮಿಕಂಡಕ್ಟರ್ ಚಿಪ್ ತಯಾರಿಕಾ ಕಂಪನಿಗಳು ಬಂದು ನಮ್ಮಲ್ಲಿ ಮಾತುಕತೆ ನಡೆಸುವುದು ಮತ್ತು ಹೂಡಿಕೆ ಆಸಕ್ತಿಯನ್ನು ತೋರುವುದು, ಈ ಕ್ಷೇತ್ರದಲ್ಲಿ ಹೂಡಿಕೆ ಕೇಂದ್ರ ಸರ್ಕಾರದಿಂದ ಉತ್ಪಾದನೆ ಆಧಾರಿತ ಯೋಜನಾ ಮೊತ್ತ ಇದೆ. ನಮ್ಮಲ್ಲಿ ಮಾತುಕತೆಯ ನಂತರ ಕಂಪನಿಗಳು ಕೇಂದ್ರ ಸರ್ಕಾರದ ಬಳಿಗೆ ಹೋದ್ವು. ಕೇಂದ್ರವು ಉತ್ತೇಜನ ಮೊತ್ತವನ್ನೇನೋ ನೀಡ್ತು, ಆದರೆ ಆ ಎಲ್ಲ ಹೂಡಿಕೆಗಳು ಗುಜರಾತ್ಗೆ ಹೋಗುವಂತೆ ಮಾಡ್ತು ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಕರ್ನಾಟಕಕ್ಕೆ ಬರಬೇಕಾಗಿದ್ದಂಥ ಕಂಪನಿಗಳು ಗುಜರಾತ್ಗೆ ಹೋಗುವಂತೆ ಕೇಂದ್ರ ಸರ್ಕಾರವು ಒತ್ತಡ ಹೇರಿದೆ. ಈ ವಿಚಾರದಲ್ಲಿ ಕೇಂದ್ರವು ರಾಜಕೀಯ ಮಾಡ್ತಾ ಇದೆ ಅಂತ ಎಂ.ಬಿ. ಪಾಟೀಲ್ ಅವರು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥದ್ದು. ನಮ್ಮಲ್ಲಿಗೆ ಬರಬೇಕಾಗಿರುವಂಥ ಕಂಪನಿಗಳು, ದೊಡ್ಡ ದೊಡ್ಡ ಹೂಡಿಕೆ, ಇದೆಲ್ಲವನ್ನ ಕೇಂದ್ರ ತಪ್ಪಿಸ್ತಾ ಇದೆ ಅನ್ನುವಂಥ ಆರೋಪವನ್ನು ಅವ್ರು ಮಾಡ್ತಾ ಇದ್ದಾರೆ. ಹೆಸರಿಗಷ್ಟೇ ಡಿಜಿಟಲ್ ಭಾರತ ಅಂತ ಇದೇ ಸಂದರ್ಭದಲ್ಲಿ ಕಿಡಿಕಾರಲಾಗಿದೆ. ಕಾಂಗ್ರೆಸ್ನ BS ಶಿವಣ್ಣ ಅವರು ವೃತ್ತಿಪರ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಲ್ಯಾಪ್ಟಾಪ್ ನೀಡುವ ಕಾರ್ಯಕ್ರಮ ಸ್ಥಗಿತ ಆಗಿರೋ ಬಗ್ಗೆ ಸರ್ಕಾರದ ಗಮನ ಸೆಳೀತಾರೆ. ಸಚಿವ ಬಸವರಾಜ ರಾಯರೆಡ್ಡಿ 2016-17ರಲ್ಲಿ ನಾನು ಉನ್ನತ ಶಿಕ್ಷಣ ಸಚಿವನಾಗಿದ್ದಾಗ ಈ ಯೋಜನೆ ಆರಂಭಿಸಿದ್ವಿ ಅಂತಾರೆ. ನಂತರದ ವರ್ಷದಲ್ಲೂ 1.10 ಲಕ್ಷ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡೋಕೆ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಣ ತೆಗೆದಿರಿಸಿದ್ರು. 2019ರಲ್ಲಿ ಲ್ಯಾಪ್ಟಾಪ್ಗಳು ವಿತರಣೆ ಆದವು. ಈ ಸಾಲಿನಲ್ಲಿ ಬಜೆಟ್ನಲ್ಲಿ ಮತ್ತೆ ಯೋಜನೆ ಘೋಷಿಸಲಾಗಿದೆ. ಹಣ ತೆಗೆದಿರಲಿಲ್ಲ, ಮುಖ್ಯಮಂತ್ರಿ ಅವರ ಜೊತೆ ಚರ್ಚಿಸಿ ಕ್ರಮ ತೆಗೆದುಕೊಳ್ತೇವೆ ಅಂತ ಉತ್ತರಿಸಿದ್ದಾರೆ. ಇನ್ನು ಶಿವಣ್ಣ, ಕೇಂದ್ರ ಸರ್ಕಾರವು ಸುಮ್ಮನೆ ಡಿಜಿಟಲ್ ಭಾರತ ಅಂತ ಕೊಚ್ಕೊಳ್ತಾ ಇದೆ, ಅದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಉಪಯೋಗ ಇಲ್ಲ. ಲ್ಯಾಪ್ಟಾಪ್ ವಿತರಣೆಗೆ ಅವರಂತೂ ಹಣ ನೀಡೋದಿಲ್ಲ, ಹೀಗಾಗಿ ರಾಜ್ಯ ಸರ್ಕಾರವೇ ಹಣ ಮೀಸಲಿರಿಸಿ ವಿದ್ಯಾರ್ಥಿಗಳ ನೆರವಿಗೆ ಧಾವಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಸುಮ್ಮನೆ ಡಿಜಿಟಲ್ ಭಾರತ ಹಾಗೆ ಹೀಗೆ ಅಂತ ಹೇಳ್ತಾರೆ, ಒಂದಷ್ಟು ಯೋಜನೆಗಳನ್ನು ಜಾರಿಗೆ ತರ್ತಾರೆ, ಅದು ಯಾವುದನ್ನು ನಡೆಸೋದಿಲ್ಲ, ಅರ್ಧಕ್ಕೇನೆ ಅದನ್ನು ಬಿಡ್ತಾರೆ, ಇದರಿಂದ ಲಾಸ್ ಆಗತ್ತೆ ಅನ್ನೋದನ್ನು ಅಸಮಾಧಾನವನ್ನು ವ್ಯಕ್ತಪಡಿಸಲಾಗಿದೆ. ಇನ್ನು ಮುಂದಿನ ಸುದ್ದಿಗೆ ಹೋಗ್ಬಿಡೋಣ. ಮುಂದಿನ ಸುದ್ದಿ ಈ ರೀತಿ ಆಗಿದೆ. ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿರುವಂಥದ್ದು ಕಾಂಗ್ರೆಸ್ ಇತಿಹಾಸವೇ ಭ್ರಷ್ಟಾಚಾರ ಅಂತ ಶ್ರೀರಾಮುಲು ಅವರು ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಇದು ಶಾಸಕರ ಭವನದ ಆವರಣದಲ್ಲಿರುವಂಥ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಬಳಿ ಕಪ್ಪು ಬಣ್ಣದ ಟೀ ಶರ್ಟ್ ಅನ್ನು ಧರಿಸಿ JDS BJP ಶಾಸಕರು ನಿನ್ನೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕಪ್ಪು ಬಣ್ಣದ ಟೀ ಶರ್ಟನ್ನು ಎಲ್ಲ ಹಾಕ್ಕೊಂಡು ಕಾಂಗ್ರೆಸ್ ಇತಿಹಾಸವೇ ಭ್ರಷ್ಟಾಚಾರ ಅಂತ ಶ್ರೀರಾಮುಲು ಇದೇ ಸಂದರ್ಭದಲ್ಲಿ ಹೇಳಿರೋದು. ಕಾಂಗ್ರೆಸ್ ಭ್ರಷ್ಟಾಚಾರದ ಇತಿಹಾಸ ಹೊಂದಿದೆ. ಪರಿಶಿಷ್ಟರ ಕಲ್ಯಾಣಕ್ಕೆ ಮೀಸಲಾದ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವಂಥ ನಾಗೇಂದ್ರ ಅವರು ತಕ್ಷಣವೇ ರಾಜೀನಾಮೆಯನ್ನು ನೀಡಲೇಬೇಕು ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಣ ದುರ್ಬಳಕೆ ಪ್ರಕರಣದಲ್ಲಿ ನಾಗೇಂದ್ರ ಜೈಲಿಗೆ ಹೋಗಿ ಬಂದಿದ್ರು. ಹಗರಣ ನಡೆದಿರುವಂತಹ ಸತ್ಯ ಒಪ್ಕೊಂಡಿದ್ದಂಥ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸಂಪುಟದಿಂದ ಕೈ ಬಿಟ್ಟರು. ಅವರ ಆರೋಪ ಮುಕ್ತರಾಗುವ ಮುನ್ನವೇ ಮತ್ತೆ ಸಂಪುಟಕ್ಕೆ ತೆಗೆದುಕೊಂಡಿರೋದು ಯಾಕೆ ಅಂತ ಇದೇ ಸಂದರ್ಭದಲ್ಲಿ ಅವರು ಪ್ರಶ್ನಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಈ ಥರದೊಂದು ಪ್ರತಿಭಟನೆಯನ್ನು ಮಾಡಲಾಯಿತು. ಘೋಷಣೆಗಳನ್ನು ಕೂಡ ಕೂಗಲಾಯಿತು. ಭಾರತ್ ಮಾತಾಕ್ಕೆ ಜೈ ಘೋಷಣೆ ಕೂಗಿ ಎಲ್ಲರೂ ಅಲ್ಲಿಂದ ಹೊರ ನಡೆದ್ರು. ಇನ್ನು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ನಾಯಕ ಛಲವಾದಿ ನಾರಾಯಣಸ್ವಾಮಿ, JDSನ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, BJP ರಾಜ್ಯ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಸೊ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗಿದೆ. ಈ ತಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಇದೇ ಸಂದರ್ಭದಲ್ಲಿ ಮತ್ತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ.